ನಾನಿವತ್ತು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಎಲ್ಲಿಂದ ಅಂದರೆ ಕೇರಳದಿಂದ ಬ್ಯಾಂಗ್ಳೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಏನಂದರೆ ರೋಡ್ ಟ್ರಿಪ್ಪು ಅಂದ್ಕೊಳ್ಳಿ, ಪರವಾಗಿಲ್ಲ. ನಾನು ಹೊಸ ಕಾರ್ ಆಗಿರೋದ್ರಿಂದ ನಾನು ರೋಡ್ ಟ್ರಿಪ್ ಮಾಡಬೇಕಂತ ಇದ್ದೆ. ಸೊ ಹಾಗಾಗಿ ಫಸ್ಟ್ ಟೈಮ್ ಲಾಂಗ್ ಡ್ರೈವ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದು. ಬಟ್ ಏನು ಗೊತ್ತಾ, ಬೆಳಗ್ಗೆ ಮನೆ ಬಿಟ್ಟಿದ್ದು ನಾನು 10:30 ಹಾಗೆ ಕೊಲ್ಲಮಿಂದ ಮನೆ ಬಿಟ್ಟಿದ್ದು ನಾನು. ಬಟ್ ಕೊಲ್ಲಮಿಂದ ಮನೆ ಬಿಟ್ಟು ನಾನು ಲುಲ್ಲುಲಿದ್ದೀನಿ ಈಗ. ಅಂದರೆ ರೋಡ್ ಹೇಗಿತ್ತು ಗೊತ್ತಾ, ಓ ದೇವ್ರೆ ಏನು ಹೇಳಲಿ ನಾನು ನನ್ನ ಕಥೆನ. ರೋಡ್ ಅಂತೂ ಎಲ್ಲ ಮುರಿದು ಒಳ್ಳೆ ಫಿಕ್ಸ್ ಮಾಡ್ತಾರಲ್ಲ ಆ ಥರ ರೋಡ್ ಇತ್ತು. ಸೊ ಎಲ್ಲ ಸುತ್ತಿ ಟ್ರಾಫಿಕ್ಕು, ಧೂಳು, ಸಿಕ್ಕಾಪಟ್ಟೆ ಲೇಟಾಗಿ ಹೋಯಿತು. ಲೈಕ್ 150 ಕಿಲೋಮೀಟ್ರನ್ನ ಇಷ್ಟು ಹೊತ್ತು ತೊಗೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. 6 hours ತೊಗೊಂಡಿದ್ದೆ ಆಲ್ಮೋಸ್ಟ್ ನಮಗೆ ಲುಲ್ಲು ರೀಚ್ ಆಗೋಕ್ಕೆ. ಸೊ ಯಾಕಂದರೆ ಇಷ್ಟು ಟೈಮ್ ತೊಗೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ, ಬೇಗ ಮುಟ್ಬೋದಾಗಿತ್ತು. ಒಂದು 2 hours ಮುಟ್ಬೋದಾಗಿತ್ತು ನಾವಿಲ್ಲಿ. ಆ ಥರ ಪ್ಲ್ಯಾನ್ ಮಾಡಿಕೊಂಡು ನಾನೇನು ಮಾಡಿಕೊಂಡೆ, ಎಲ್ಲಿ ತಿನ್ನೋದು ಬೇಡ, ಡೈರೆಕ್ಟ್ ಇಲ್ಲಿ ಬಂದು ಲುಲ್ಲುಲ್ ಬಂದುಬಿಟ್ಟು ಲಂಚ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಬಟ್ ರೋಡೆಲ್ಲ ಆ ಥರ ಆಗಿರೋದ್ರಿಂದ ಯಾವ ರೆಸ್ಟೋರೆಂಟ್ ಸರ್ ಹಂಗೆ ಸಿಕ್ಕಿಲ್ಲ. ಆ್ಯಕ್ಚುಲಿ ರೋಡು ಎಲ್ಲ ರೆಸ್ಟೋರೆಂಟ್ ಇದಾವೆ, ಇಲ್ಲ ಅಂತಿಲ್ಲ. ಬಟ್ ನಾನು ಟ್ರಸ್ಟ್ ಮಾಡೋಂಥ ಕೆಲವೊಂದು ರೆಸ್ಟೋರೆಂಟ್ ಇದೆ ಪಾಯಿಂಟ್ ಮಾಡಿರೋವಂಥದ್ದು. ಸೊ ಆ ರೆಸ್ಟೋರೆಂಟ್ ಎಲ್ಲ ನನಗೆ ಸಿಕ್ಕಿಲ್ಲ ರೋಡಲ್ಲಿ. ಹಾಗಾಗಿ ಲುಲ್ಲುಗೆ ಬಂದು ತಿನ್ನಬೇಕಂತ ಇದ್ದೆ. ಮತ್ತು ಎಲ್ಲಿ ಕೂಡ ಸುಸುಗೂ ಹೋಗಿಲ್ಲ. ಸ್ವಲ್ಪ ಅರ್ಜೆಂಟ್ ಆಗಿತ್ತು, ಹೋಲ್ಡ್ ಮಾಡ್ಕೊಂಡು ಇಲ್ಲಿ ಬಂದು ಫ್ರೆಶ್ ಅಪ್ ಆಗಿ ಸುಸುಗೆ ಹೋಗಿ ಬಂದು ಊಟ ಮಾಡೋಣ ಅಂತೇಳಿ ಇಲ್ಲಿ ಕೂತಿದ್ದೀನಿ ನಾನು. ಸೊ ಇಲ್ಲಿಂದ ಈಗ ನಾನು ಡೈರೆಕ್ಟ್ ಬ್ಯಾಂಗ್ಳೂರ್ ಹೋಗ್ತಾ ಇಲ್ಲ. ಇವತ್ತು ನಾನು ಪಾಲಕ್ಕಾಡ್ ಸ್ಟೇ ಮಾಡ್ತೀನಿ. ಸ್ಟೇ ಮಾಡಿ ನಾಳೆ ಬೆಳಗ್ಗೆ ಅಲ್ಲಿಂದ 5 ಗಂಟೆ ಬಿಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿಂದ ರೋಡ್ ಚೆನ್ನಾಗಿರುತ್ತೆ. ಸೊ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ, ಓಕೆನಾ. ಸೊ ಬ್ಯಾಂಗ್ಳೂರು ಬಂದಮೇಲೆ ನಾನು ನಿಮಗೆ ಹೇಗೆ ಅಂತ ಎಲ್ಲ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಇದು ನಂದು ಜರ್ನಿ ಕತೆ ಆಗಿತ್ತು, ಈ ಥರ ಆಗಿತ್ತು. ಪರವಾಗಿಲ್ಲ, ಏನೇನು ಎಲ್ಲೊಂದು ಎಕ್ಸ್ಪೀರಿಯನ್ಸ್ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಸೊ ಈಗ ನಾನು ಊಟ ಮಾಡೋಕ್ಕಂತ ಬಂದಿದ್ದೀನಿ. ಚಿಕನ್ ಫ್ರೈ ಚಿಕನ್ KFC ಬಂದುಬಿಟ್ಟು ನಾನು ಆರ್ಡರ್ ಮಾಡಿದ್ದೆ. ಸೊ ಚಿಕನ್ ತಿಂದುಬಿಟ್ಟು ಸ್ವಲ್ಪ ಎನರ್ಜಿ ಮಾಡಿ ಪ್ರೋಟೀನ್ ಎಲ್ಲ ತೊಗೊಂಡು ಸ್ವಲ್ಪ ಸ್ಟ್ರೆಂತ್ ಬರಲಿ. ಯಾಕಂದರೆ ಕೈಕಾಲೆಲ್ಲ ನಡಗ್ತಾ ಇದೆ, ನಿಜ ಹೇಳ್ತಾ ಇದ್ದೀನಿ, ಕೈಕಾಲೆಲ್ಲ ನಡಗ್ತಿದೆ. ಸುಮ್ಮನೆ ಇಷ್ಟೊತ್ತು ಹೋಲ್ಡ್ ಮಾಡಿದ್ರು ಸಹ ಅದು ತಪ್ಪು. ಆ ಥರ ಹೋಲ್ಡ್ ಮಾಡಬಾರ್ದು. ಬಟ್ ಏನು ಮಾಡೋಕ್ಕಾಗಲ್ಲ, ಬೇರೆ ಅವಸ್ಥೆ ಇಲ್ಲದ ಕಾರಣ ಹಂಗೆ ಮಾಡೋದಾಗಿತ್ತು. ಎಸ್ ಗೈಸ್, ನಾನು ತಿಂದುಬಿಟ್ಟು ಸ್ವಲ್ಪ ಹೊಟ್ಟೆ ತುಂಬಿಸ್ಕೋತೀನಿ. ಯಾಕಂದರೆ ಸಿಕ್ಕಾಪಟ್ಟೆ ಹೊಟ್ಟೆಸ್ತದೆ. ಅವ್ರು ಬೇರೆ ಬಿಸಿ ಬೇರೆ ಇದೆ, ಏನು ಮಾಡಲಿ. ಹಾಗೆ ನಾನು ಲುಲ್ಲು ಒಳಗಡೆ ಹೋಗ್ಬಿಟ್ಟು ತಿನ್ಕೊಂಡ್ಬಂದೆ. ಏನು ಗೊತ್ತಾ, ಲುಲ್ಲು ಒಳಗಡೆ ನಮಗೆ ವಿಡಿಯೋ ಮಾಡಲಿಕ್ಕೆ ಅಲೋ ಮಾಡಿಲ್ಲ. ಅವರಂದ್ರು ಅಲೋ ಇಲ್ಲ ಅಂತ ಹೇಳಿಬಿಟ್ಟು, ಯಾಕಂತ ಗೊತ್ತಿಲ್ಲ ನನಗೆ. ಬಟ್ ಫೋನಲ್ಲೆಲ್ಲ ವಿಡಿಯೋ ತೊಗೊಂಡ್ರೆ ಏನೂ ಹೇಳೋದಿಲ್ಲ. ಬಟ್ ಕ್ಯಾಮ್ರಾ ನೋಡ್ಕೊಂಡು ಅವರು ಅಲೋ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನನಗೆ ವಿಡಿಯೋ ಮಾಡಲಿಕ್ಕಾಗಿಲ್ಲ. ಹಾಗಾಗಿ ನಾನು ಹೋಗಿ ನನಗೇನು ಬೇಕಿತ್ತು ಅದನ್ನು ತೊಗೊಂಡ್ಬಿಟ್ಟು ನಾನು ಹಿಂತಿರುಗಿ ಹೋಗ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಎಷ್ಟು 5:30 ಆಯಿತು ಟೈಮು. ಒಳಗಡೆ ಹೋದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಎಲ್ಲ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಸೊ ಏನು ಬೇಕು ಅದು ಮಾತ್ರ ತೊಗೊಂಡ್ಬಿಟ್ಟು ಹೋಗ್ತಾ ಇದ್ದೀನಿ. ಈಗ ನಾನು ಹೋಗ್ತಾ ಇದ್ದೀನಿ, ಓಕೆನಾ. ಸಾಯಂಕಾಲ ಸಿಕ್ಕಾಪಟ್ಟೆ ರಶ್ ಅಪ್ಪ ಈ ಮಾಲ್ಗಳೆಲ್ಲ. ಇಲ್ಲಿ ಆ್ಯಕ್ಚುಲಿ ಲುಲ್ಲು ಮಾಲ್ ತುಂಬ ಫೇಮಸ್ ಆಗಿರೋದ್ರಿಂದ ಇಲ್ಲಿ ಜನ ಎಲ್ಲ ಇಲ್ಲೇ ಬರ್ತಾರೆ. ಇಲ್ಲಿ ವ್ಯವಸ್ಥೆ ಹೆಂಗಿದೆ ಅಂದರೆ ಬ್ಯಾಂಗ್ಳೂರಲ್ಲಿ ಹೆಂಗಿರ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನಾನು ಲುಲ್ಲುವಿಂದ ಬನಾನಾ ಮಿಲ್ಕ್ ಶೇಕ್ನ ತೊಗೊಂಬಂದಿದ್ದೀನಿ. ಆ್ಯಕ್ಚುಲಿ ಎಲ್ಲ ಫ್ರೆಶ್ ಫ್ರೂಟ್ ಜ್ಯೂಸ್ ಎಲ್ಲ ಅಲ್ಲೇ ಮಾಡ್ತಾಯಿದ್ರು. ಏನು ಗೊತ್ತಾ, ವೆಜಿಟೇಬಲ್ ಜ್ಯೂಸು ಎಲ್ಲ ಫ್ರೆಶ್ ಆಗಿ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಬಟ್ ನಾನು ಇದು ತೊಗೊಂಡೆ, ನನಗಿದು ಇಷ್ಟ ಅಂತ ಹೇಳಿಬಿಟ್ಟು. ನನಗೇನು ಗೊತ್ತಾ, ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ, ಅದೊಂದೇ ಬೇಜಾರಾಯಿತು. ಒಳಗಡೆ ಎಲ್ಲ ನನ್ನ ಕ್ಯಾಮ್ರಾ ನೋಡಿಬಿಟ್ಟು ಅವ್ರ ಹತ್ರ ಅಂದರು, ಆದಷ್ಟು ಬೇಗ ಫೋನ್ ತೊಗೋಬೇಕ್ರಿ. ಬಟ್ ಏನು ಮಾಡಲಿ, ದುಡ್ಡಿಲ್ಲ, ಸ್ವಲ್ಪ ದಿನ ವೆಯ್ಟ್ ಮಾಡೋಣ. ನೀವು ಸಪೋರ್ಟ್ ಮಾಡಿದ್ರೆ ಆದಷ್ಟು ಬೇಗ ಫೋನ್ ತೊಗೊಂಡು ಶೂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತಿದೆ. ಪರವಾಗಿಲ್ಲ, ಕಾಯೋಣ, ಕಾಯಷ್ಟು ಒಳ್ಳೆ ಸಿಗುತ್ತಂತೆ. ಚೆನ್ನಾಗಿದೆ. ಆಹಾ, ಫ್ರೆಶ್ ಆಗಿ ಒಂಥರ ಹೆವಿ ಥರ ಅನ್ನಿಸ್ತಾ ಇಲ್ಲ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿದೆ, ಒಳ್ಳೆ ಫ್ಲೇವರು. ಇಲ್ಲಿಂದ ಪಾಲಕ್ಕಾಡ್ಗೆ 100 ಕಿಲೋಮೀಟ್ರ್ ಇದೆ. 2.5 hours ಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ನಾನು 8 ಗಂಟೆಗೆ ರೀಚ್ ಆಗ್ತೀನಿ ಅನಿಸುತ್ತೆ. ಆಲ್ಮೋಸ್ಟ್ ಈಗ ಮಳೆ ಥರ ವೆದರ್ ಆಗಿಬಿಟ್ಟಿದೆ, ಫುಲ್ ಕ್ಲೌಡಿ ಆಗಿಬಿಟ್ಟಿದೆ, ಹನಿ ಬೀಳಕ್ಕೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಗೊತ್ತಿಲ್ಲ ಏನಾಗುತ್ತಂತ, ಎಷ್ಟು ಗಂಟೆ ಬಿಡ್ತೀನೋ ಗೊತ್ತಿಲ್ಲ. ಗುಡ್ ಮಾರ್ನಿಂಗ್ ಗಾಯ್ಸ್. ಹಾಗೆ ನಾನು ಪಾಲಕ್ಕಾಡ್ ಬಿಟ್ಬಿಟ್ಟು ಈಗ ನಾನು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ನೋಡ್ಬೋದು, ನಾನು ಹೈವೇದಲ್ಲಿ ಟೋಲ್ ಹತ್ರ ನಿಂತ್ಕೊಂಡಿದ್ದೀನಿ. ಮತ್ತೇನು ಗೊತ್ತಾ, ಟ್ರಾವೆಲ್ ಮಾಡೋಂಥ ಸಮಯದಲ್ಲಿ ನನ್ನ ಹಿಂದೆ ನೀವು ನೋಡ್ಬೋದು ಫುಲ್ ವೆಸ್ಟರ್ನ್ ಘಾಟ್ಸ್. ಓ ಮೈ ಗಾಡ್, ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಕ್ಚುಲಿ ರೋಡ್ ಟ್ರಾವೆಲ್ ಮಾಡಲಿಕ್ಕಂತೂ. ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ. ಕಂಪೇರ್ ಮಾಡಿದ್ದೀನಿ, ನಿನ್ನೆಗಿಂತ ಕಂಪೇರ್ ಮಾಡಿದ್ದೀನಿ, ಇವತ್ತೊಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ, ಸಿಕ್ಕಾಪಟ್ಟೆ ಮಳೆ ಆಗಿತ್ತು. ರಾತ್ರಿ ರೀಚ್ ಆಗಿದ್ದೆ ನಾವು 10 ಗಂಟೆ ಆಗೋಯ್ತು, ಆಯಿತಾ. ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಬಂದು ಟ್ರಾಫಿಕ್ ಬಂದು, ಓ ಮೈ ಗಾಡ್, 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ದೂರದಲ್ಲಿ ಟ್ರಾಫಿಕ್ ಆಗಿತ್ತು. ಹೋಗ್ತಾನೇ ಇರಲಿಲ್ಲ. ಆ್ಯಕ್ಚುಲಿ 7 ಗಂಟೆ ಮುಟ್ಬೇಕಾಗಿತ್ತು ನಾವು. ಬಟ್ ಏನು ಮಾಡೋಕ್ಕಾಗಲ್ಲ, ಟ್ರಾಫಿಕ್ಕಿಂದ ಅಷ್ಟು ಲೇಟಾಗಿ ಹೋಯಿತು.
ಸೊ ನಾವು ಬೆಳಗ್ಗೆ ಮನೆ ಬಿಟ್ಟಿದ್ದೀವಿ, ನಾಷ್ಟ ಮಾಡಿಲ್ಲ, ಆನ್ ದ ವೇ ನಾಷ್ಟ ಮಾಡಬೇಕು. ಈಗ ತಮಿಳ್ನಾಡಿಗೆ ನಾನು ಎಂಟ್ರಿ ಆಗೋಕೆ ಹೋಗ್ತಾ ಇದ್ದೀನಿ. ಸೊ ವಿಲ್ ಸಿ. ವಾವ್, ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾಗಿ ವೆಸ್ಟ್ ಘಾಟ್ಸ್ ಎಲ್ಲ, ಮೋಡ, ಗ್ರೀನರಿ, ಬೆಟ್ಟ. ಓ ಮೈ ಗಾಡ್, ತುಂಬಾ ಚೆನ್ನಾಗಿದೆ. ಅದಕ್ಕೆ ಅನ್ಸುತ್ತೆ ಇಲ್ಲಿ ಮಳೆ ಅಂತೂ ಹೆವಿಯಾಗಿ ಬೀಳುತ್ತೆ ಇದರಿಂದ. ನಿನ್ನೆ ಹೆವಿ ಟ್ರಾಫಿಕಲ್ಲೇ ನಮಗೆ 18 ಕಿಲೋಮೀಟರ್ ಮೈಲೇಜ್ ಸಿಕ್ಕಿದೆ. ಈ ಟೈಮಲ್ಲಿ ನೀವು ನೋಡ್ಬೋದು, ಈ ರೋಡಲ್ಲೇ ಅಂತೂ ನಮಗೆ ಆಲ್ಮೋಸ್ಟ್ 24 ಮೈಲೇಜ್ ಸಿಗ್ತಾ ಇದೆ. ರೋಡ್ ಮಾತ್ರ ಸಕ್ಕದಾಗಿದೆ ಗುರು, ಎಷ್ಟು ಚೆನ್ನಾಗಿದೆ ಗೊತ್ತಾ ಟ್ರಾವೆಲ್ ಮಾಡಲಿಕ್ಕೆ. ನಿನ್ನೆ ನೋಡಬೇಕಿತ್ತು, ನಾವು 30 ಕಿಲೋಮೀಟರ್ಸನ್ನೇ ಎಷ್ಟು ಒಂದು 2 ಅವರ್ಸ್ ತೊಗೊಂಡಿದ್ದೀವಿ. ಈಗ ನೋಡಿದ್ರೆ 1 ಅವರು ಬೇಡ. ಹಾಗೆ ಟೈಮ್ ಬಂದು 9:30 ಆಯಿತು, ಬ್ರೇಕ್ಫಾಸ್ಟ್ ಆಗಿರಲಿಲ್ಲ. ಸೊ ಹಾಗಾಗಿ ಆನ್ ದ ವೇ ರೋಡ್ ಸೈಡ್, ಹೈವೇ ಸೈಡ್ ನೋಡಿ A to B ಇತ್ತು, ಅಲ್ಲಿ ಬಂದುಬಿಟ್ಟು ನಾವು ಬ್ರೇಕ್ಫಾಸ್ಟ್ ತಿಂದ್ವಿ. ನೈ ರೋಸ್ಟ್. ಓಕೆ, ನಾವು ಒಂದು ನೈ ರೋಸ್ಟ್ಗೆ 180 ರೂಪೀಸ್. ಓ ಮೈ ಗಾಡ್, ತುಂಬಾ ಕಾಸ್ಟ್ಲಿ ಅನಿಸ್ತು. ಬಟ್ ಏನು ಗೊತ್ತಾ, ಇದು ತುಂಬಾ ಟೇಸ್ಟಿಯಾಗಿತ್ತು. 3 ಥರ ಚಟ್ನಿ, ಗ್ರೀನ್ ಚಟ್ನಿ, ರೆಡ್ ಚಟ್ನಿ, ವೈಟ್ ಚಟ್ನಿ ಮತ್ತು ಸಾಂಬಾರು ಇತ್ತು, ತುಂಬಾ ಚೆನ್ನಾಗಿತ್ತು. ಸೊ ಹಾಗೆ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಇಲ್ಲಿ ನಾನು ಆ ಸುಸುಗೆ ಹೋಗೋಕ್ಕಂಥ ಟಾಯ್ಲೆಟ್ಸ್ ಎಲ್ಲ ತುಂಬಾ ಕ್ಲೀನ್ ಆ್ಯಂಡ್ ನೀಟಾಗಿದೆ. ಇದು ಒಂದು ಪಾಯಿಂಟು. ನಾನು ಯೂಶ್ವಲಿ ಟ್ರಾವೆಲ್ ಮಾಡುವಾಗ ಈ ರೋಡಿಂದ ಲೈಕ್ ಕೇರಳದಿಂದ ಬ್ಯಾಂಗ್ಳೂರ್ ಟ್ರಾವೆಲ್ ಮಾಡುವಾಗ ಇಲ್ಲೇ ಬಂದು ಯೂಶ್ವಲಿ ನಾನು ಬ್ರೇಕ್ಫಾಸ್ಟ್ನ ತಿನ್ನೋದು. ಮತ್ತು ಊಟ ಏನಾದರೂ ಬೇಕಂದ್ರೂ ಸಹ 5 ಸ್ಟಾರ್ ಬಿರಿಯಾನಿ ಇದೆ ನೋಡಿ, 5 ಸ್ಟಾರ್ ಅದು ತಮಿಳ್ನಾಡ್ದು ಫೇಮಸ್ ಬಿರಿಯಾನಿ ಇದೆ. ಸೊ ಏನು ಬೇಕು ತಿನ್ಕೊಂಡು ಆರಾಮಾಗಿ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಟ್ರಾವೆಲ್ನ ಮಾಡ್ಬೋದು. ಸೊ ಲಾಂಗ್ ಟ್ರಾವೆಲ್ ಮಾಡೋರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ನೋಡ್ಬೋದು ಎಷ್ಟು ಕಾರ್ಗಳಿದ್ದಾವೆ ನೋಡಿ. ಟ್ರಾವೆಲ್ ಮಾಡೋರೆಲ್ಲರೂ ಇಲ್ಲಿ ಬಂದುಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ತಿನ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇದು ಒಂದು ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು. ಯಾಕಂದರೆ ಲೈಕ್ ಟ್ರಾವೆಲ್ ಮಾಡುವಾಗ ಒಳ್ಳೆ ರೆಸ್ಟೋರೆಂಟ್ ಎಲ್ಲ ಊಟ ಮಾಡಿಲ್ಲ ಅಂದರೆ ಆನ್ ದ ವೇ ಆಮೇಲೆ ಹೊಟ್ಟೆ ನೋವು ಬಂದುಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದು ಒಂದು ಒಳ್ಳೆ ಸ್ಪಾಟ್. ನೀವು ಟ್ರಾವೆಲ್ ಮಾಡುವಾಗ ನೋಡಿ ಈ ಥರ ಒಂದು ಜಾಸ್ತಿ ಅಂದರೆ ಲೈಕ್ A to B ಇಂದಲೇ ಊಟ ಮಾಡೋದು ಒಳ್ಳೆಯದು ನನ್ನ ಪ್ರಕಾರ. ಇಲ್ಲಿಂದ ಬ್ಯಾಂಗ್ಳೂರಿಗೆ 280 ಕಿಲೋಮೀಟರ್ಸ್ ಇದೆ. ಸೊ ಟ್ರಾವೆಲ್ ಮಾಡೋಣ. ಬಿಸಿಲಿದೆ ಆಲ್ರೆಡಿ, ತುಂಬಾ ಸೆಕೆ ಇದೆ ಇಲ್ಲಿ ತಮಿಳ್ನಾಡಲ್ಲಿ. ಮಳೆ ಬಂದಿರೋದ್ರಿಂದ ಸ್ವಲ್ಪ ಕೂಲಾಗಿತ್ತು ಕೇರಳದಲ್ಲಿ, ಇಲ್ಲಿಂದ ಸಿಕ್ಕಾಪಟ್ಟೆ ಬಿಸಿಲಿದೆ. ತಮಿಳ್ನಾಡಲ್ವಾ ಅದಕ್ಕೆ. ಸೊ ಬ್ಯಾಂಗ್ಳೂರ್ ಹೋಗೋಣ, ಯಾಕಂದರೆ ಟ್ರಾಫಿಕ್ ಇರುತ್ತೆ ಅಲ್ಲಿ. ಎಷ್ಟೊತ್ತಿಗೆ ಮುಟ್ತೀನಿ ಗೊತ್ತಿಲ್ಲ, ಕರೆಕ್ಟಾಗಿ ಹೇಳೋಕ್ಕಾಗಿಲ್ಲ. ಈಗ ಆಲ್ಮೋಸ್ಟ್ 6 ಅವರ್ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಈ ಆರೆಂಜ್ ಬಂದ್ಬಿಟ್ಟು ಸೌತ್ ಆಫ್ರಿಕಾ ಆರೆಂಜ್. ಓಕೆ, ನಾನು ನಿನ್ನೆ ಲುಲ್ಲುಗೆ ಹೋದಾಗ ನಾನು ಅಲ್ಲಿಂದ ತೊಗೊಂಬಂದಿದ್ದು. KG ಬಂದ್ಬಿಟ್ಟು 250 kg ಇದು. ಬಟ್ ನಾನು ತಗೊಂಡಿದ್ದು 1/2 kg. ತುಂಬಾ ಟೇಸ್ಟ್ ಆಗಿದೆ ನಿಜ ಹೇಳಬೇಕಂದ್ರೆ. ಇಟ್ಸ್ ಲೈಕ್ ಫುಲ್ಲಿ ಜ್ಯೂಸಿ ಸ್ವೀಟ್ ಆಗಿ. ಇದು ಒಳ್ಳೆ ಏನದು ಇಷ್ಟೇ ನೋಡಿ, ಕೈ ಹಿಡಿಬೋದು, ಇಷ್ಟಿದೆ ಚೋಟ್ ಮೆಣಸಿನ್ಕಾಯಿ ಥರ. ಇಲ್ಲಿ ನೋಡಿ ಜನ ಹೇಗೆ ಟ್ರಾವೆಲ್ ಮಾಡ್ತಿದ್ದಾರೆ, ನೋಡೋಕೆ ಒಂಥರ ಚೆಂದ ಅಲ್ವಾ. ಆ್ಯಕ್ಚುಲಿ ಮೇನ್ ರೋಡಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ಒಳಗಡೆ ರೂಟಿಂದ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ಆಹಾ, ತಮಿಳ್ನಾಡು ರೋಡ್ಗಳು ನೋಡಿ ಎಷ್ಟು ಚೆನ್ನಾಗಿದಾವಲ್ವಾ. ಸೊ ಬರೋದು ಬಂದಿದೆಯಾ ತಮಿಳ್ನಾಡು ನೋಡ್ಕೊಂಡು ಹೋಗಂತ ಹೇಳಿ ಗೂಗಲ್ ಮ್ಯಾಪ್ ನನ್ನ ತಮಿಳ್ನಾಡು ಸುತ್ತ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೆ. ಇಲ್ಲಿಂದ ಟ್ರಾಫಿಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಗಾಯ್ಸ್. ಇದು ಬಂದು ಹೊಸೂರು ಆಯ್ತಾ, ಬ್ಯಾಂಗ್ಳೂರ್ ಅನ್ಕೋಬೇಡಿ, ಇದು ಹೊಸೂರು. ಇಲ್ಲಿಂದಾನೇ ಟ್ರಾಫಿಕ್ ನೋಡಿ, ಫುಲ್ ಟ್ರಾಫಿಕ್ ಆಗ್ಬಿಟ್ಟಿದೆ. ನನಗೆ ಏನು ಡೌಟ್ ಇರೋದು, ಬ್ಯಾಂಗ್ಳೂರ್ ಟ್ರಾಫಿಕ್ ಇದು ಅಂತೇಳಿ ಒಂದು ಡೌಟ್ ಇದೆ. ಎಸ್, ಹಾಗೆ ಕರ್ನಾಟಕಕ್ಕೆ ರೀಚ್ ಆದೆ ಗಾಯ್ಸ್. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಬಾಯ್.